ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನನ್ನ ಜೊತೆ ನನ್ನ ಮಗಳಿದ್ದಳು, ಪುಟ್ಟ ಮಗಳು. ಹಾಯ್ ಮಾಡು. ಇವತ್ತು ನನ್ನ ಮಗಳದ್ದು ರೇಷನ್ನ ಅಂಗನವಾಡಿಲಿ ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅವಳನ್ನು ಕರ್ಕೊಂಡು ಅಲ್ಲೇ ಅವರ ಅಜ್ಜಿ ಮನೆಯಲ್ಲಿ ಬಿಟ್ಟು ಹೋಗೋಣ ಅಂತೇಳಿ ಹೊರಡ್ತಿದ್ದೀನಿ. ಹಾಗೆ ರೇಷನ್ ತೊಗೊಂಡ್ಬರ್ತೀನಿ. ಹೌದು, ಹೋಗೋಣ. ಹಾಯ್ ಮಾಡಿ ಎಲ್ರಿಗೂ. ಹಾಯ್ ಹಾಯ್. ಹೊರ್ಗೋಗೋಣ ಅಂತಿದ್ದಾಳೆ. ಬರೀ ಹೊರ್ಗಡೆ ಬಿಸಿಲಿಲ್ಲ, ಆಗಲೇ ಬಿಸಿಲಾಗಬಾರ್ದು ಅಂತ ಹೇಳ್ಬಿಟ್ಟವಲ್ಲ. ತುಂಬಾ ಬಿಸಿಲು ನಮ್ಮೂರಲ್ಲಿ. ಅಷ್ಟ. ಇದು ನಮ್ಮೂರಿನ ಅಂಗನವಾಡಿ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೂ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಷನ್ ಮಾಡಿದ್ದಾರೆ. ಪುಷ್ಟಿ ಅಂತ ಹೇಳ್ತಾರಲ್ಲ, ಅದನ್ನು ಕೊಟ್ಟಿದ್ದಾರೆ. ಪ್ಯಾಕಿಂಗ್ ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ಕಾಣುತ್ತೆ. ಹಾಗೆ ಇದರಲ್ಲಿ ಪ್ರೋಟೀನು 20 ಗ್ರಾಮು, ಶಕ್ತಿ 500 ಕ್ಯಾಲರೀಸು, ಕಬ್ಬಿಣ 429 ತುಂಬಾ ಕೊಟ್ಟಿದ್ದಾರೆ. ನಾನು ಇದುವರೆಗೂ ಅವಳಿಗೆ ಯೂಸ್ ಮಾಡಿಲ್ಲ, ಬಟ್ ಒಂದ್ಸಲ ಟ್ರೈ ಮಾಡ್ತೀನಿ, ಹೇಗೆ ತಿಂತಾಳೋ ಇಲ್ವೋ ಅಂತ ಒಂದ್ಸಲ ಟ್ರೈನ. ಹಾಗೆ ಇದು ಬೆಲ್ಲ ಕೊಟ್ಟಿದ್ದಾರೆ, ಪುಡಿ ಬೆಲ್ಲ 1 kg ಬೆಲ್ಲ. ಹೌದು, 75 ಗ್ರಾಮ್ಸ್ ಇದೆ ಇದು. ಹಾಗೆ 1 ಲೋಟ ಸಕ್ಕರೆ ಕೊಟ್ಟಿದ್ದಾರೆ. ಇಷ್ಟು ನನ್ನ ಮಗಳಿಗೆ ಪ್ರತಿ ತಿಂಗಳು ಕೊಡ್ತಾರೆ. ಒಂದೊಂದ್ಸಲ 2 ತಿಂಗಳಿಗೆ ಒಂದ್ಸಲ ಸರ್ಕಾರದವ್ರು ಕೊಟ್ಟರೆ ಇಲ್ಲೇ ಅಂಗನವಾಡಿ ಟೀಚರ್ ಕೊಡ್ತಾರೆ. ಹಾಗೆ ಇಲ್ಲಾಂದರೆ ಕೆಲವೊಂದು ಸಲ ಒಂದೊಂದು ತಿಂಗಳಿಗೂ ಕೊಟ್ಬಿಡ್ತಾರೆ. ನಾನು ಮೊನ್ನೆ ಹೇಳಿದಾಗೆ ಹಬ್ಬದ್ದು ರೇಷನ್ ತೊಗೊಂಬರ್ತೀನಿ ಅಂತ ಹೇಳಿದ್ನಲ್ಲ, ಆ ರೇಷನ್ ಕೂಡ ತೊಗೊಂಬಂದಿದ್ದೀನಿ. ಅದು ನನಗೆ ಎಷ್ಟು ತಿಂಗಳಿಗೆ ಆಗುತ್ತೆ ಅಂತ ನಿಮಗೂ ತೋರಿಸ್ತೀನಿ. ನಾನು ಏನೇನು ತಂದಿದ್ದೀನಿ ಅಂತಲೂ ನಿಮಗೆ ತೋರಿಸ್ತೀನಿ. ಅದು ಅರೌಂಡ್ ನನಗೆ ಎಷ್ಟು ಅಮೌಂಟ್ ಬಿತ್ತು ಅಂತಲೂ ನಿಮಗೆಲ್ಲ ಡೀಟೇಲಾಗಿ ತಿಳಿಸ್ತೀನಿ. ಬನ್ನಿ ನೋಡೋಣ. ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನನಗೆ ಎಷ್ಟೇ ರೇಷನ್ನು 2ರಿಂದ 3 ತಿಂಗಳು ಸಾಕಾಗುತ್ತೆ. ಎಣ್ಣೆ ಮಾತ್ರ ಖರ್ಚಾಗ್ಬೋದು. ನಾನು ಮೊದಲಿಗೆಲ್ಲ ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತಿದ್ದೆ, ಬಟ್ ಇವಾಗ ವಿನ್ನರ್ ಯೂಸ್ ಮಾಡ್ಕೊತಿದ್ದೀನಿ. ಬಜೆಟ್ ತಕ್ಕಂಗೆ ನಮ್ಮ ಜೀವನ ಶೈಲಿ ಇರಬೇಕಲ್ಲ, ಹಾಗಾಗಿ ಇದಿಷ್ಟ. ನನಗೆ 2-3 ಎಲ್ಲ ಕಾಳು ಕಡಿ ನಾನು ಯಾವಾಗಲೂ ಅರ್ಧ kg ತೊಗೊಳ್ತೀನಿ. ಅಕಸ್ಮಾತ್ ಖಾಲಿ ಆಯ್ತು ಅಂದರೆ ಬೇಕಿದ್ರೆ ಒಂದು ಲಿಸ್ಟ್ ಮಾಡಿಕೊಂಡು ಆಮೇಲೆ ರೇಷನ್ ತೊಗೊಂಬರೋಣ ಅಂತ ಅಂದ್ಕೊಂಡಿರ್ತೀನಲ್ಲ. ಹಾಗಾಗಿ ಎಲ್ಲನೂ ಬರೀ ನಾನು ಕಾಳು ಕಡಿ ಅರ್ಧ ಡಜನ್ ತೊಗೊಂಡು ಬಂದಿರ್ತೀನಿ. ಇದೇ ನನಗೆ 2-3 ತಿಂಗಳಾಗುತ್ತೆ. ಯಾಕಂದರೆ ವೀಕ್ಲಿ ನಾನು ಸಂತೆ ಮಾಡೋದ್ರಿಂದ ನನಗೆ 2 ಬ್ಯಾಲೆನ್ಸ್ ಮಾಡಲಿಕ್ಕಾಗುತ್ತೆ. ಒಂದು ತರಕಾರಿನೂ ಹಾಕಿ ಮಾಡ್ತೀನಿ. ನಾನು ಯಾವಾಗಲೂ ಒಂದೇ ಕಾಳಷ್ಟೇ ಹಾಕಿ ಮಾಡೋದಿಲ್ಲ. ತರಕಾರಿನೂ ಯೂಸ್ ಮಾಡಿ ಮಾಡೋದ್ರಿಂದ ಎರಡನ್ನೂ ನಾನು ಬ್ಯಾಲೆನ್ಸ್ ಮಾಡೋದ್ರಿಂದ ನನಗಿದು ಕಾಳು ಕಡಿ ಎಲ್ಲ 2-3 ತಿಂಗಳಾಗೋಷ್ಟು ನಾನು ತಂದುಬಿಟ್ಟಿರ್ತೀನಿ. ಇಷ್ಟೇ ಸಾಕು ಇಬ್ಬರು ಗಂಡ ಹೆಂಡತಿ ಜೀವನಕ್ಕೆ ಅಂತ
ಎಲ್ಲ ಇದಿಷ್ಟಕ್ಕೆ ಏನು ಎಷ್ಟಕ್ಕೆ ಅರೌಂಡ್ ಒಂದು 3000 ಏನೋ ಆಯಿತು. ಕೊಟ್ಟು ತೊಗೊಂಬಂದ್ವಿ. ಹಾಗೆ ಆವಾಗ ಹಬ್ಬ ಇತ್ತಲ್ಲ, ಹಾಗಾಗಿ ರೇಟ್ ಇದ್ವು ಅವಾಗೆಲ್ಲ. ಹಾಗೆ ಅದ್ರ ಜೊತೆ ಸಂತಿನೂ ಮಾಡ್ಕೊಂಬಂದೆ. ನನ್ನ ಮಗಳಿಗೆ ಬಿಸ್ಕತ್ತು, ಬ್ರೆಡ್ಡು ಅದನ್ನೆಲ್ಲ ತೊಗೊಂಬರೋ ಅಷ್ಟಿಗೆ ಏನಿಲ್ಲ ಅಂದರೆ 4000 ಅಲ್ಲಿಗೆ ಮುಗೀತು. ಬರೋ 10,000 ಸಂಬಳದಲ್ಲಿ ಈ ತಿಂಗಳು ಬರೀ 4000 ಅದಕ್ಕೆ ಹೋಗಿದೆ. ಪರವಾಗಿಲ್ಲ ಅಂತ ಅಂದ್ಕೊಂಡು ಈ ತಿಂಗಳು ಏನೂ ಸೇವಿಂಗ್ಸ್ ಮಾಡಲಿಲ್ಲ, ಇರಲಿ ಅಂತ ಸುಮ್ಮನೆ ಆಗ್ಬೋದ್ವಿ. ಮುಂದಿನ ತಿಂಗಳು ಏನಾದರೂ ಸೇವಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಈ ತಿಂಗಳು ಇಷ್ಟೇ. ಇದು ನನ್ನ ರೇಷನ್, ಒಂದು 2-3 ತಿಂಗಳು ರೇಷನ್. ಇದು ಜಾಸ್ತಿ ಜನ ಇದ್ದರೆ ಜಾಸ್ತಿ ಖರ್ಚಾಗುತ್ತೆ. ನಾವಿರೋದೇ ಇಬ್ಬರು ಇರೋದ್ರಿಂದ ಅಷ್ಟೊಂದೇನು ಖರ್ಚಾಗಲ್ಲ. ಇಷ್ಟೇ ಸಾಕು. ನನ್ನ ಮಗಳು ಕಾಳು ತಿಂತಾಳೆ, ಅವಳಿಗೆ ತರಕಾರಿನೂ ಇಷ್ಟ ಆಗುತ್ತೆ. ಆಲೂಗಡ್ಡೆ, ನುಗ್ಗೆಕಾಯಿ ಅಂತ ಅಂದರೆ ಸ್ವಲ್ಪ ಹಚ್ಬಿಟ್ಟಿಟ್ರೆ ತಿಂತಾಳೆ. ಇಷ್ಟು. ನಾನು ಮೊದಲಿಗೆ ಚಂದ್ರಿಕಾ ಯೂಸ್ ಮಾಡ್ತಿದ್ದೆ, ಇವಾಗ ಸಂತೂರ್ ಯೂಸ್ ಮಾಡ್ತಿದ್ದೀನಿ. ಯಾಕಂತ ಅಂದರೆ ನಾನು ಸಂತೂರ್ ಮಮ್ಮಿ ಆಗೋದು ಬೇಡ, ಅದಕ್ಕೆ ಸಂತೂರನ್ನ ಯೂಸ್ ಮಾಡ್ತಿದ್ದೀನಿ. ರಿಸಲ್ಟ್ ಗೊತ್ತಿಲ್ಲ ಇನ್ನೂ, ಮೊನ್ನೆ ಇನ್ನೂ ಯೂಸ್ ಮಾಡ್ತಿದ್ದೀನಿ. 1 ವೀಕ್ ಕೂಡ ಆಗಿಲ್ಲ. 1 ವೀಕ್ ಆದಮೇಲೆ ನೋಡೋಣ, ನಾನು ಕೂಡ ಸಂತೂರ್ ಮಮ್ಮಿ ಹಾಕ್ತೀನೇನೋ ಅಂತ ಜಸ್ಟ್ ಕಾಮಿಡಿ ಮಾಡಿದೆ ಅಷ್ಟೇ. ಹೆಣ್ಮಕ್ಳಿಗೆ ಅವರ ಸೌಂದರ್ಯನೇ ಅಲ್ವಾ ಹೆಣ್ಮಕ್ಳಿಗೆ ಮುಖ್ಯ ಆಗಿರೋದು. ಹಾಗಾಗಿ ಒಂದು ಸಲ ನೀವು ಕೂಡ ಸಂತೂರ್ ಮಮ್ಮಿ ಆಗಿ ಸಂತೂರ್ ಮಮ್ಮಿ ಆಗ್ತೀರಾ. ತುಂಬ ಸೆಕೆ ಇದೆ ಕಣ್ರಿ ಇವತ್ತು. ಇದು ಮಳೆ ಎಷ್ಟೊಂದರೂ ಬೆಳಗಿಂದ ಸಂಜೆ ಮಟ್ಟ ಗಮ್ ಅಂತ ಅಂದರೆ ಸೆಕೆ. ನಮ್ಮ ಕಡೆ ಎಲ್ಲ ಗಮ್ ಅಂತ ಕರೀತಾರೆ. ಹಾಗಾಗಿ ನಾನು ನಿಮ್ಗೆ ಅದನ್ನೇ ಪ್ರೊನೌನ್ಸ್ ಮಾಡಿದೆ. ಸೆಕೆ ಅಷ್ಟಿಲ್ಲ. ನಮ್ಮದು ಮನೆ ಹತ್ತಿರ ಇರೋದ್ರಿಂದ, ಹಾಗೆ ಸೀಟ್ ಮನೆ ಆಗಿರೋದ್ರಿಂದ ತುಂಬಾ ಸೆಕೆ. ಇವಾಗೆಲ್ಲ ಡೆಂಗು ಜ್ವರ ಬಂದಿದೆ, ಹುಷಾರಾಗಿರ್ರಿ. ಸಣ್ಣ ಮಕ್ಕಳಿಗೂ ಹುಷಾರಾಗಿ ನೋಡ್ಕೊಳ್ರಿ. ಎಲ್ಲರೂ ಹೊರಗಡೆ ಬಿಡಬೇಡಿ. ನಮ್ಮ ಮನೆ ಪಕ್ಕಕ್ಕೆಲ್ಲ ಹಸು ಕಟ್ಟೋದ್ರಿಂದ ಸ್ವಲ್ಪ ಸೊಳ್ಳೆ ಜಾಸ್ತಿನೇ. ಹಾಗಾಗಿ ನಾನು 6 ಗಂಟೆ ಅನ್ನೋಷ್ಟಿಗೆ ಅವಳಿಗೆ ಸೊಳ್ಳೆ ಪರ್ದೆಯಲ್ಲಿ ಹಾಕಿಬಿಡ್ತೀನಿ. ಸೊಳ್ಳೆ ಪರ್ದೆ ಕಟ್ಕೊಳೋದ್ರಿಂದ ಅಷ್ಟೊಂದು ಸೊಳ್ಳೆ ಅನಿಸಲ್ಲ. ಹೊರಗೆ ಕೂಡ ನಾನು ಬಿಡೋಲ್ಲ ಯಾವಾಗಲೂ. ಇವಾಗ ಡೇಂಜರ್ ಅಲ್ವಾ, ಸೊಳ್ಳೆ ಎಲ್ಲ ಕಚ್ಚಿದ್ರೆ ಮಕ್ಕಳಿಗೆಲ್ಲ ಡೆಂಗ್ಯೂ ಕೂಡ ತುಂಬಾ ಹರಡ್ತಿದೆ. ಹಾಗಾಗಿ ಆದಷ್ಟು ಕೇರ್ ಮಾಡಿ ಮಕ್ಕಳನ್ನೆಲ್ಲ. ನಾವು ಹಸುಗಳಿಗೆಲ್ಲ ಹೊಗೆ ಹಾಕ್ತೀವಿ. ಅಂದರೆ ಹಸಿ ಹುಲ್ಲಿದ್ದರೆ ಅದಕ್ಕೆ ಸ್ವಲ್ಪ ಬೆಂಕಿ ಹಚ್ಚಿದ್ರೆ ಅದನ್ನು ಹಾರಿಸಿದ್ರೆ ಹೊಗೆ ಆದಂಗೆ ಆಗುತ್ತೆ, ಆವಾಗ ಸೊಳ್ಳೆ ಬರಲ್ಲ. ನಮ್ಮೂರು ಹಳ್ಳಿ ಕಡೆ ಎಲ್ಲ ಸೊಳ್ಳೆ ಇದು ಮೋರಿ ಜಾಸ್ತಿ ಇರೋದ್ರಿಂದ ನಾವು ಚರಂಡಿ ಅಂತ ಕರಿತೀವಿ, ಅದಕ್ಕೆಲ್ಲ ಇದನ್ನು ಸ್ಪ್ರೇ ಮಾಡ್ತಾರೆ ಸೊಳ್ಳೆದು. ಇವಾಗ ಮೊನ್ನೆನೋ ಮಾಡಿದರು, ಇವಾಗ ಅಷ್ಟೊಂದೇನಿಲ್ಲ. ಆದರೂ ಕೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ಈಗ ತಾನೇ ಮಳೆ ಮಾಡೋ ಬಗ್ಗೆ ಮಾತಾಡ್ತಾ, ಆಲ್ರೆಡಿ ಬಿಸಿಲೋಗಿ ಮಳೆ ಮಾಡು ಸ್ಟಾರ್ಟ್ ಆಗಿದೆ. ಹಾಗೆ ಒಂದು 2 ಹನಿ ಬಂತು. ಬಟ್ಟೆ ಒಣ ಹಾಕಿರೋ ಬಟ್ಟೆನೆಲ್ಲ ತೊಗೊಂಬಂದು ಹಾಕಿದೆ. ಜಲ್ದಿನೇ ಹೋಗಿ ತೊಗೊಂಬರ್ಬೇಕಲ್ಲ, ಯಾಕಂದರೆ ಮಳೆ ಸ್ಪೀಡಾಗಿ ಬಂದುಬಿಡುತ್ತೆ. ನನ್ನ ಮಗಳು ಮಲ್ಕೊಂಡಿದ್ದಾಳೆ ನೋಡಿ, ಮಲ್ಕೊಂಡಿದ್ದಾಳೆ, ಸೌಂಡ್ ಮಾಡೋಂಗಿಲ್ಲ. ನಾನು ನನ್ನ ಮಗಳ ಬಟ್ಟೆನೆಲ್ಲ ಇಲ್ಲೇ ಹಾಕೋದು, ಬಟ್ ಅಮ್ಮ ಮಾತ್ರ ಹೊರಗಡೆ ಹಾಕೋದು. ನೋಡಿ ಮಳೆ ಎಷ್ಟು ಬರ್ತಿದೆ, ಮಳೆ ಜೋರಾಯಿತು. ಆಕಳನ್ನ ಒಳಗೆ ಕಟ್ಟಕ್ಕಂತ ಹೋಗಿದೆ, ಬಟ್ ಮಳೆ ಬಂದಿರೋದಕ್ಕಿಂತ ವಾಪಸ್ ಬಂದುಬಿಟ್ಟೆ. ಮಳೆ ಬರ್ತಿದೆ ಎಷ್ಟು ಜೋರಾಗಿ. ಕೋಳಿ ಎಲ್ಲ ನಮ್ಮ ಇದ್ರ ಅಡಿಗೆ ಹೋಗ್ಬಿಟ್ವು. ಇಲ್ಲಿ ಕಾಣಿಸ್ತಿದ್ಯಾ ಎಷ್ಟು ಮಳೆ ಬರ್ತಿದೆ ಜೋರಾಗಿ ಅಂತೇಳಿ. ನಮ್ಮ ಆಕಳನ್ನು ನೋಡಿ ಬೋಡಿ, ಅದು ಇನ್ನೂ ಮಳೆ ಬಂದ್ರೂ ಮೇಯ ನಿಲ್ಲಿಸಿಲ್ಲ. ಬಾ 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 ಬೋಡಿ ಬಾ.
ಅದಕ್ಕೆ ಮೇಯೋದ ಚಿಂತೆ ಆಗಿಬಿಟ್ಟಿದೆ. ನಮಗೆ ಮಳೆ ಚಿಂತೆ ಆದರೆ ಅದಕ್ಕೆ ಮೇಯೋ ಚಿಂತೆ. ಪಾಪ ನಮ್ಮ ಮನೆ ಹತ್ರ ಮನೆ ಓಪ್ನಿಂಗ್ ಇತ್ತು, ನಾಳೆ ಮನೆ ಓಪ್ನಿಂಗ್ ಮಾಡ್ತಿದ್ದಾರೆ ನೋಡಿ. ಇವತ್ತೇ ಮಳೆ ಬಂದುಬಿಟ್ಟಿದೆ ಮಧ್ಯಾಹ್ನಕ್ಕೆ. ಪಾಪ ಅವ್ರು ಶಾಮಿಯಾನ ಎಲ್ಲ ಹಾಕಿದ್ರು. ಈ ಥರ ಆದರೆ ತುಂಬ ತೊಂದರೆ ಅಲ್ವಾ. ಒಂದು ಸಣ್ಣ ಮನೆ ಆದ್ರೂ ಎಲ್ಲೂ ಸೋರಲ್ಲ, ಎರಡೇ ಹತ್ರ ಸೋರುತ್ತೆ. ಆದರೂ ಸ್ಪೀಡ ಬಂದರೆ ಅದು ಕೂಡ ಸೋರಲ್ಲ, ಯಾಕಂದರೆ ನಿಧಾನಕ್ಕೆ ಬಂದರೆ ಸೀಟ್ ಹಾಸಿಂದ ಇಳಿಯೋದ್ರಿಂದ ಒಂದೊಂದೇ ಹನಿ ಅನಗ್ತಿರುತ್ತೆ. ಸ್ಪೀಡ ಬಂದ್ರಂತೂ ಜರ್ರನ ಜಾರುತ್ತಲ್ಲ, ಹಾಗಾಗಿ ಅಲ್ಲೆಲ್ಲೂ ಸೋರಲ್ಲ. ನಿನ್ನೆ ರಾತ್ರಿನೂ ತುಂಬಾ ಸ್ಪೀಡ ಮಳೆ ಬಂತು. ಮೊನ್ನೆನೂ ಆನೆಕಲ್ ಬಿದ್ದಂಗೆ ನನಗನ್ನಿಸ್ತು, ಬಟ್ ಕೇಳಿದಾಗ ಬಿದ್ದೇ ಇಲ್ಲ ಅಂತ ಅಂದರು. ಬಟ್ ನನಗೆ ಸೌಂಡಿಗೆ ನಿದ್ದೆಯಲ್ಲೇನೋ ಗೊತ್ತಿಲ್ಲ, ಒಟ್ಟಲ್ಲ ಆ ಥರ ಕೇಳಿಸ್ತು. ತುಂಬ ಸ್ಪೀಡಾಗಿದೆ ಮಳೆ, ತುಂಬಾ ದಪ್ಪ ದಪ್ಪ ಆನೆ ಬೀಳ್ತಿದೆ. ಬೇರೆ ತೆಗ್ದಿದ್ರು, ಏನು ಮಾಡೋದು, ಸುಮ್ಮನೆ ಬೆಚ್ಚಗೆ ಕುತ್ಕೊಳೋದು. ನಮ್ಮ ಮನೆಯವ್ರು ಕೂಡ ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ. ನಿನ್ನೆ ರಜಾ ಇತ್ತು, ಅವರು ನಿನ್ನೆ ಮನೆಯಲ್ಲೇ ಇದ್ದರು. ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಅವ್ರ ಕಂಪ್ನೀಲಿ ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಹೇಳಿದಾರಂತೆ. ಹಾಗಾಗಿ ಇವತ್ತು ಬ್ಲಡ್ ಡೊನೇಟ್ ಮಾಡ್ತೀನಿ ಅಂತ ಹೇಳೋದ್ರು. ನಾವು ಯಾರಿಗಾದ್ರೂ ಬ್ಲಡ್ ಡೊನೇಟ್ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇನ್ನೂ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಬ್ಲಡ್ ಆವಾಗವಾಗ ಬ್ಲಡ್ ಕೊಡೋದ್ರಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ, ಹಾಗೆ ಅದರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಬ್ಲಡ್ ಕೊಡೋದ್ರಿಂದ. ಯಾಕ್ರಿ ಇಷ್ಟು ಜಲ್ದಿ ಬಂದ್ರಿ ಇವತ್ತು? ಬ್ಲಡ್ ಕೊಡೋದಿತ್ತಲ್ಲ, ಹಂಗಾಗಿ ಬ್ಲಡ್ ಡೊನೇಟ್ ಮಾಡಿ ಈಗ ಬಂದ್ವಿ. ಹೌದಾ? ಮನೆಯವರು ಫಸ್ಟ್ ಟೈಮ್ ಬ್ಲಡ್ ಕೊಟ್ಟು ಬಂದಿದ್ದಾರಲ್ಲ, ಅದನ್ನು ರಿಕವರಿ ಮಾಡ್ಲಿಕ್ಕೆ ನೋಡ್ರಿ ಸೇಬು ಹಣ್ಣು ಕಟ್ ಮಾಡ್ಕೊತಿದ್ದಾರೆ, ಆಪಲ್. ರಾತ್ರಿ ಊಟಕ್ಕೆ ಮಡಿಕೆ ಕಾಳು ಸಾಂಬಾರು ಮಾಡ್ಕೊಂಡಿದ್ದೆ, ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಸಾರಿ. ಯಾರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ದಿನಚರಿ ಹೇಗಿತ್ತು, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.